ಎಲ್ಲ ನನ್ನ ಪ್ರೀತಿ ಕನ್ನಡಿಗರಿಗೆ ಪ್ರಸನ್ನ ಧನುಷ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಗೈಸ್. ಸೊ ಬಿಗ್ ಬಾಸ್ ಕಡೆಯಿಂದ ಇವತ್ತು ಎರಡನೇ ಪ್ರೋಮೋ ಬಿಟ್ಟಿದ್ದಾರೆ. ಈ ಪ್ರೋಮೋದಲ್ಲಿ ಅಗೈನ್ ಇದು ಆಕ್ಚುಲಿ ನಿನ್ನೆ ಪ್ರೋಮೋ ತರನೇ ಕಾಣಿಸ್ತದೆ, ಅಂದ್ರೆ ರಿವೈಂಡ್ ಮಾಡಿದ್ದಾರೆ, ಸ್ವಲ್ಪ ಹಿಂದೆಯಿಂದ ಏನಾಯ್ತು ಅಂತ ಹೇಳ್ಕೊಂಡ್ ಬಂದಿದ್ದಾರೆ. ಸೊ ಅಂದ್ರೆ ಇದು ತಪ್ಪ್ಯಾರ್ದು ಅಂತ ನೀಟಾಗಿ ಗೊತ್ತಾಗುತ್ತೆ. ಇದು ಪ್ರೋಮೋನ ರಿವ್ಯೂ ಮಾಡ್ಕೊಂಬರೋಣ ಗೈಸ್. ಇನ್ನು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ಗೈಸ್, ತುಂಬಾ ಜನ ವಿಡಿಯೋಸ್ ನ ನೋಡೋಕ್ಕಿಂತ ಮುಂಚೆ ಲೈಕ್ ಮಾಡೋದನ್ನ ಮರಿತಾ ಇದ್ದೀರಾ. ದಯವಿಟ್ಟು ಲೈಕ್ ಮಾಡ್ಬಿಡಿ, ಫಸ್ಟ್ ನೋಡ್ತಾ ಇದ್ದಂಗೆ ದಯವಿಟ್ಟು ಲೈಕ್ ಮಾಡಿ ಗೈಸ್, ಯಾರು ಮಿಸ್ ಮಾಡಕ್ ಹೋಗ್ಬಿಡಿ. ಸೊ ಬನ್ನಿ ಇವಾಗ ಪ್ರೋಮೋ ರಿವ್ಯೂ ಮಾಡ್ಕೊಂಬರೋಣ. ಎಸ್, ಈ ಪ್ರೋಮೋದಲ್ಲಿ ಸ್ಟಾರ್ಟಿಂಗು ಗಿಲ್ಲಿ ಅವ್ರಿಗೆ ಇಲ್ಲಿ ಕೆಲಸ ಹೇಳ್ತಾ ಇರ್ತಾರೆ. ಸೊ ಈ ಮನೇಲಿ ನಿನಗೆ ಕೆಲಸ ಹೇಳಕ್ ನನ್ನ ಕೈಲಾಗಲ್ಲ, ಅಂಡ್ ಇನ್ನೊಬ್ರು ಅಶ್ವಿನಿ ಅವ್ರಿಗೂ ಕೆಲಸ ಹೇಳಕ್ಕಾಗಲ್ಲ ಅಂತ ಹೇಳ್ತಾ ಇರ್ತಾರೆ. ಅಂದ್ರೆ ಇಬ್ರು ಕೈ ಕೆಲಸ ತಗೊಳಕ್ ಆಗಲ್ಲ ಅಂತ ಹೇಳ್ತಾ ಇರ್ತಾರೆ. ಸೊ ಇಲ್ಲಿ ಇಬ್ರು ಕಿರಿಕಂತೆ ಗುರು, ನಿಮ್ ಪ್ರಕಾರ ಅನ್ಸುತ್ತೆ ಗುರು ಗೈಸ್? ಆಕ್ಚುಲಿ ಗಿಲ್ಲಿ ಮತ್ತೆ ಅಶ್ವಿನಿ ಅವರು ತುಂಬಾ ಕಿರಿಕ ಮನೆ ಕೆಲಸ ಮಾಡೋದ್ರಲ್ಲಿ ಅಂತ ನಿಮ್ಗೆ ಅನ್ಸುತ್ತೆ? ಕಮೆಂಟ್ ಮಾಡಿ ತಿಳಿಸಿ. ಅಂಡ್ ಎಸ್, ಇದಾಗಿದ ತಕ್ಷಣ ಜಾನ್ವಿ ಅವ್ರು ಹೋಗ್ತಾ ಇರ್ತಾರೆ. ಜಾನ್ವಿ ಅವ್ರಿಗೆ ಹೇಳ್ತಾರೆ ನೀನು ಕರ್ದ್ಬಿಡು ಅಂತ. ಸೊ ಅವಾಗ ಜಾನ್ವಿ ಅವರು ನಾನು ಅಲ್ಲಿ ಹೋಗ್ತಾ ಇಲ್ಲ, ನಾನು ಕಿಚನ್ ಟ್ರಸ್ಟೇನ್ ಮಾಡಕ್ ಹೋಗ್ತಾ ಇದೀನಿ ಅಂತ ಹೇಳ್ತಾರೆ. ನಾನು ಹೋಗಲ್ಲ, ನೀವು ಹೋಗಿ ಹೇಳ್ಕೊಂಬಿಡಿ ಅಂತೆಲ್ಲ ಹೇಳ್ತಾ ಇದ್ರು. ಗಿಲ್ಲಿ ಅವ್ರು ಹೇಳ್ತಾರೆ, ಗಿಲ್ಲಿ ಅವ್ರು ಇನ್ವಾಲ್ವ್ ಆಗ್ತಾರೆ. ಗಿಲ್ಲಿ ಅವ್ರು ಹೇಳ್ತಾರೆ ಹಂಗೆ ಹೋಯ್ತಾ ಇದ್ದೀರಿ ಹೇಳ್ಬಿಟ್ಟು ಹೋಗು ಅಂತ, ನಾನು ಹೇಳಕ್ಕಾಗಲ್ಲ ಅಂತ ಹೋಗ್ತಾರೆ. ಆಮೇಲೆ ರಘು ಅವ್ರು ಏನ್ ಮಾಡ್ತಾರೆ, ಆಚೆ ಬಂದ್ಬಿಟ್ಟು ಅಶ್ವಿನಿ ಅವ್ರು ಎಲ್ಲಿ ಅಂತ ಕೇಳ್ತಾರೆ. ಧನುಷ್ನ ಮತ್ತೆ ಅಭಿಷೇಕ್ ಅವ್ರು ಮಾತಾಡ್ತಾ ಕೂತ್ಕೊಂಡಿರ್ತಾರೆ. ಹೌದು, ಸೊ ಅಲ್ಲಿದ್ದಾರೆ ನೋಡಿ ಅಂತ ಅಂದಾಗ ಅಶ್ವಿನಿ ಬನ್ನಿ ಅಂತ ಕರೀತಾರೆ. ನಾನು ಈಗ ಆಗಲ್ಲ, ನಾನು ಬರಲ್ಲ ಅಂತ ಅಂತಾರೆ. ಬನ್ನಿ, ಇನ್ನೂ ಕೆಲಸ ಉಳ್ಕೊಂಡಿದೆ, ಯಾವಾಗ ಮಾಡ್ತೀರಾ ಅಂದಾಗ ಒಂದು 10 ಮಿನಿಟ್ಸ್ ಬಿಟ್ಕೊಂಡು ಮಾಡ್ತೀನಿ, ನಂಗೆ ಬ್ಯಾಕ್ ಪೇನ್ ಆಗ್ತಾ ಇದೆ ಅಂತ ಹೇಳ್ತಾರೆ. ಬಟ್ ಹೇಳೋ ಟೋನ್ ಇತ್ತು ಗೊತ್ತಾ, ತುಂಬಾ ರ್ಯಾಶ್ ಆಗಿ ಹೇಳ್ತಾರೆ. ಹೇಳ್ತಾ ಇಂದಾನೆ ಬ್ಯಾಕ್ ಪೇನ್ ಇದೆ ಅಂತ, ಮಾಡಲ್ಲ, ಮಾಡ್ತೀನಿ ಹೋಗಿ ಅಂತ ಹೇಳ್ತಾ ಇರ್ತಾರೆ. ಸೊ ಇಲ್ಲಿಂದ ಆಕ್ಚುಲಿ ಜಗಳ ಸ್ಟಾರ್ಟ್ ಆಗೋದು. ಕನ್ಕ್ಲೂಷನ್ ಏನಪ್ಪಾ ಅಂತಂದ್ರೆ, ಮೇ ಬಿ ಇವ್ರು ರ್ಯಾಶ್ ಆಗಿ ಮಾತಾಡೋದ್ರಿಂದ ರಘು ಅವ್ರ ಹತ್ರ ಮಾತಾಡಿದ್ದಾರೆ ರ್ಯಾಶ್ ಆಗಿ ಅಂತ ಅನಿಸ್ತದೆ. ಫಸ್ಟ್ ಟೈಮ್ ಆಕ್ಚುಲಿ ರಘು ಅವ್ರು ಅಷ್ಟು ಕಾಮ್ ಕಂಪೋಸ್ ಆಗಿದ್ದಂತ ರಘು ತಾಳ್ಮೆ ಕಳ್ಕೊಂಡು ಮಾತಾಡ್ತಾ ಇದಾರೆ ಅಂತಂದ್ರೆ ಇನ್ಯಾವ ಲೆವೆಲ್ಗೆ ಮೇ ಬಿ ಗಿಲ್ಲಿ ಅವರು ಫ್ರಸ್ಟ್ರೇಷನ್ ಇಡಿಸ್ಬಿಟ್ಟಿದ್ದಾರೆ ಅಂತ ಅರ್ಥ ಆಗ್ತದೆ. ಇಲ್ಲಿ ಗಿಲ್ಲಿ ತಪ್ಪು ಅಂತ ನಾನು ಹೇಳ್ತಲ್ಲ, ಬಟ್ ಏನಾಗುತ್ತೆ ಅಂತಂದ್ರೆ ಗಿಲ್ಲಿ ಮನೆ ಕೆಲಸ ಮಾಡದೇ ಇದ್ದಿದ್ರಿಂದ ಇವರು ಕೂಡ ಮನೆ ಕೆಲಸ ಮಾಡಲ್ಲ ಅಂತ ಬರ್ತಾ ಇದೆ. ಇನ್ನೊಂದು ಮೈಗಳ್ರೆ ಬಿಡ್ರಿ ಕೆಲಸ ಮಾಡಿದ್ರೆ, ಅಂದ್ರೆ ಗಿಲ್ಲಿದೆ ಎತ್ತಿದ ಕೈ ಫಸ್ಟ್ ಮನೆ ಕೆಲಸ ಮಾಡಲ್ಲ ಅಂತ ಬಂದಾಗ ಗಿಲ್ಲಿನ ಸೊ ಯಾರನ್ನು ಬೀಟ್ ಮಾಡಕ್ಕಾಗಲ್ಲ. ನೆಕ್ಸ್ಟ್ ಬರೋದೇ ಅಶ್ವಿನಿ ಮ್ಯಾಮ್ ಅವ್ರು ಬರ್ತಾರೆ. ಸೊ ಗೈಸ್, ಮಜಾ ಇದೆ ಗುರು. ಆಕ್ಚುಲಿ ಕಾಂಬಿನೇಷನ್ ಏನ್ ಗೊತ್ತಾ, ಗಿಲ್ಲಿ ರಘು ಅವ್ರದ್ದು ಟಾಮ್ ಅಂಡ್ ಜೆರಿ ಅಂತ ಅನ್ಸುತ್ತಾ ಗೈಸ್ ನಿಮ್ಗೆ? ತುಂಬಾ ಜನ ನನ್ನ ಕಮೆಂಟ್ಸ್ ಗಳಲ್ಲಿ ನೋಡ್ತಾ ಇದ್ದೆ, ಟಾಮ್ ಅಂಡ್ ಜೆರಿ ಕ್ಯೂಟ್ ಮೋಟು ಪೊಟ್ಲು ಅಂತೆಲ್ಲ ಹೇಳ್ತಾ ಇದ್ರಿ. ಸೊ ಅನ್ಸುತ್ತಾ ಗೈಸ್ ಅವರಿಬ್ಬರ ಜೋಡಿ ಚೆನ್ನಾಗಿದ್ಯಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಅಂಡ್ ಎಸ್, ಇವಾಗ ಪಾಯಿಂಟ್ ಬರೋ ಹಾಗಿದ್ರೆ ಈ ಒಂದು ರೆಸ್ಪೆಕ್ಟ್ ಡಿಸ್ರೆಸ್ಪೆಕ್ಟ್ ಅಂತ ಮಾತಾಡ್ತಾ ಹೋಗ್ತಾ ಇದ್ರೆ, ಸಿ ಇದಕ್ಕೆ ಎಂಡ್ ಆಫ್ ದಿ ಡಿಬೇಟ್ ಗೆ ಒಂದು ಕ್ವಶನ್ ಕೊನೆನೇ ಇಲ್ಲ. ಸಿ ಏನಾಗುತ್ತೆ ಗೊತ್ತಾ, ಹೌದು ರೆಸ್ಪೆಕ್ಟ್ ಅನ್ನೋದು ಎಲ್ಲಾ ಮನುಷ್ಯನಿಗೂ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಬಟ್ ಇಲ್ಲಿ ಅಶ್ವಿನಿ ಅವರು ಕೂಡ ಒಂದು ಪಾಯಿಂಟ್ ಆಫ್ ವ್ಯೂ ಯೋಚನೆ ಮಾಡ್ಬೇಕಾಗಿದೆ. ಏನಂತಂದ್ರೆ, ಕೆಲಸ ಹೇಳಿದ ತಕ್ಷಣ ಕ್ಯಾಪ್ಟನ್ ಬಂದು ಮಾಡ್ಬೋದಾಗಿತ್ತೇನೋ, ಮೇ ಬಿ ಇನ್ನೊಂದು ಆಂಗಲ್ ಇಂದ ಹ್ಯುಮ್ಯಾನಿಟಿಯಿಂದ ಬೇಸಿಸ್ ಯೋಚನೆ ಮಾಡ್ತಾ ಇದ್ರೆ ಮೇ ಬಿ ಬೆನ್ನೋವು ಇತ್ತೇನೋ ಪಾಪ ಅಂತಾನು ಕೂಡ ಅನ್ಸುತ್ತೆ. ಬಟ್ ಇಲ್ಲಿ ರಘು ಅವ್ರದ್ದು ನನ್ ತಪ್ಪು ಅಂತಾನು ಹೇಳಕ್ಕಾಗಲ್ಲ, ಯಾಕಂದ್ರೆ ರಘು ಅವರು ಕೂಡ ಫಸ್ಟ್ ಸಾಕಾಗ್ಬಿಟ್ಟಿದೆ. ಅಂಡ್ ಇನ್ನೊಂದ್ ಏನಂತಂದ್ರೆ, ರಘು ಅವರು ಆಕ್ಚುಲಿ ಒಂದ್ ಹೇಳ್ತಾರೆ ಏನಂತಂದ್ರೆ, ಗಿಲ್ಲಿ ಜೊತೆ ನೀನು ಗಿಲ್ಲಿಯವರು ನೀವು ಮತ್ತೆ ಅಶ್ವಿನಿ ಅವರು ತುಂಬಾ ಜಗಳ ಆಡ್ತೀರಾ, ಬಟ್ ನಿನ್ನತ್ರ ಚೆನ್ನಾಗಿ ಮಾತಾಡ್ಸ್ಕೊಂಡ್ ಬರ್ತಾರೆ. ನಾನೇನಾದ್ರು ಜಗಳ ಆಡ್ಬಿಟ್ರೆ ಒಂಥರ ಚಂಡಿ ಹಿಡಿತಾರೆ, ಅಂದ್ರೆ ಊಟ ಮಾಡಲ್ಲ ಅಂತ ಹಠ ಮಾಡ್ಕೊಂಡ್ ಕೂತಿದ್ದಾರೆ ಆಕ್ಚುಲಿ ಅಶ್ವಿನಿ ಅವರು. ಇಲ್ಲಿ ನನಗೆ ಲಿಟರಲಿ ಶಾಕ್ ಆಗ್ತಾ ಇರೋದು ಏನಂತಂದ್ರೆ, ಯಾಕೆ ನೀವು ಅಷ್ಟು ಸೀರಿಯಸ್ ಆಗಿ ತಗೊಳ್ತಾ ಇದ್ದೀರಾ? ಹೌದು, ಮೇ ಬಿ ಏನೋ ಪ್ಲಾನ್ ಹಾಕೊಂಡಿದ್ದೀರಾ ಗೈಸ್, ನಿಮ್ಗೆ ಅನ್ಸುತ್ತೆ? ಮೇ ಬಿ ಸುದೀಪ್ ಸರ್ ಇಂದ ಬಚಾವ್ ಏನೋ ಒಂದು ಸ್ಟ್ರಾಟಜಿ ಮಾಡ್ತಾ ಇದಾರಾ? ಯಾಕಂದ್ರೆ ರೂಲ್ಸ್ ಬ್ರೇಕ್ ಮಾಡಿದ್ದಾರೆ ಈ ವಾರದಲ್ಲಿ 2 ಬಾರಿ ರೂಲ್ಸ್ ಬ್ರೇಕ್ ಆಗಿರೋದು ಕೂಡ. ಬಿಗ್ ಬಾಸ್ ಪಿಸಿದೋನಿಲ್ ಮಾತಾಡ್ತಾರೆ, ಬಿಗ್ ಬಾಸ್ ಇಂಟರ್ವ್ಯೂ ಆಗ್ತಾರೆ. ಸೊ ಬಿಗ್ ಬಾಸ್ ಅವರು ಹೇಳ್ತಾರೆ, ಏನಮ್ಮ ನಿಮಗೆ ನಿನ್ನೆ ತಾನೇ ಹೇಳಿದೀನಿ, ಮತ್ತೆ ಅದೇ ಏನಮ್ಮ ಅಂತ ಹೇಳಲ್ಲ, ಬಟ್ ಏನ್ರಿ ನಿನ್ನೆ ಎಲ್ಲ ಶಿಕ್ಷೆ ಆಗಿದೆ, ಮತ್ತೆ ಅದೇ ಮಾಡ್ತೀರಾ ಅಂತಂದಾಗ ಬಿಗ್ ಬಾಸ್ ಸಾರಿ ಬಿಗ್ ಬಾಸ್ ಅಂತ ಹೇಳ್ತಾರೆ ಪಿಸಿದೋನಿಲ್ ಮಾತಾಡೋದಕ್ಕೆ. ಬಟ್ ಎಲ್ಲೋ ಒಂದ್ ಕಡೆ ಅದೇ ಈ ತರ ತಪ್ಪುಗಳ ಮೇಲೆ ತಪ್ಪುಗಳು ಮಾಡ್ತಾ ಇರ್ತಾರೆ, ಬಟ್ ಏನ್ ಮಾಡಕ್ಕಾಗಲ್ಲ. ಸೊ ಇಲ್ಲಿ ಆಕ್ಚುಲಿ ರಘು ಅವ್ರದ್ದು ಮಿಸ್ಟೇಕ್ ಕಾಣಿಸ್ತಾ ಇದೆ, ಅಂಡ್ ಈ ಕಡೆ ಅಶ್ವಿನಿ ಅವ್ರದ್ದು ಮಿಸ್ಟೇಕ್ ಕಾಣಿಸ್ತಾ ಇದೆ. ಬಟ್ ಇಲ್ಲಿ ನಿಮ್ಗೆ ಯಾರು ತಪ್ಪು ಅಂತ ಅನ್ಸಿದೆ ಕಮೆಂಟ್ ಮಾಡಿ. ಮಿಸ್ಟೇಕ್ ಕಾಣಿಸೋದು ಅನ್ನೋದಕ್ಕಿಂತ ಮೇ ಬಿ ಐ ಡೋಂಟ್ ನೋ ಗೈಸ್, ಆಕ್ಚುಲಿ ಇಲ್ಲಿ ಏನಾಗುತ್ತೆ ಗೊತ್ತಾ, ಅಶ್ವಿನಿ ಅವ್ರು ಯಾವ ರೀತಿ ಹೇಳ್ತಾ ಇದಾರೆ ಅಂತಂದ್ರೆ, ನೀನು ತಾನು ಹೋಗೋ ಅನ್ನೋದನ್ನು ಕೂಡ ತುಂಬಾ ತಪ್ಪಾಗಿ ಅರ್ಥ ಮಾಡ್ಕೊ, ಅಂದ್ರೆ ಅವ್ರಿಗೆ ಯಾವ ತರ ರೆಸ್ಪೆಕ್ಟ್ ಬೇಕು ಅಂತ ಅರ್ಥ ಆಗ್ತಾರೆ. ಸಿ, ನೀವು ರೆಸ್ಪೆಕ್ಟ್ ನಿಮ್ಗೆ ಬೇಕು ಅಂತಂದ್ರೆ ಒಂದು ಕೆಲಸ ಮಾಡಿ, ನೀವು ಬೇರೆಯವ್ರಿಗೆ ರೆಸ್ಪೆಕ್ಟ್ ಆ ತರ ಕೊಡಿ. ಇವಾಗ ದೊಡ್ಡವರಾಗೋದು ಎಲ್ಲಾಗ್ತಾರೆ ಗೊತ್ತಾ, ಆಕ್ಚುಲಿ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಮಾತಾಡ್ಬೇಕು ಅಂತಂದ್ರೆ, ಸಿ ನೀವು ಇವಾಗ ಅವರು ಆ ಒಂದು ರೆಸ್ಪೆಕ್ಟ್ ಇಲ್ಲದೆ ಮಾತಾಡ್ತಾ ಇದಾರೆ ಅಂತಂದ್ರೆ, ನೀವು ಯಾಕೆ ಅದೇ ರೀತಿ ಮಾತಾಡಕ್ ಹೋಗ್ತೀರಾ? ನೀವು ರೆಸ್ಪೆಕ್ಟ್ ಕೊಟ್ಟೆ ಮಾತಾಡಿ, ಅವಾಗ ನಿಮ್ಮ ವ್ಯಕ್ತಿತ್ವ ಇನ್ನೂ ಮೇಲ್ ಹೋಗುತ್ತಲ್ವಾ? ಸೊ ಎಂಡ್ ಆಫ್ ದಿ ಡೇ ಇದೇನಾಗುತ್ತೆ ಅಂತಂದ್ರೆ, ನೀವು ಆ ತರ ರೆಸ್ಪೆಕ್ಟ್ ಬೇಕು ಅಂತಂದ್ರೆ ಮೇ ಬಿ ನಿಮ್ಗೆ ಬಿಗ್ ಬಾಸ್ ಮನೆ ಬೇಡ ಅಂತ ಅನ್ಸುತ್ತೆ ಮ್ಯಾಮ್. ಆಕ್ಚುಲಿ ನೀವು ಬೇಕಾದ್ರೆ ಆಚೆಗಡೆ ತುಂಬಾ ರೆಸ್ಪೆಕ್ಟ್ ಇದೆ ನಿಮ್ಗೆ, ಅದು ನಮ್ಗೆ ಚೆನ್ನಾಗಿ ಗೊತ್ತಿದೆ. ಬಟ್ ಮನೆ ಒಳಗಡೆ ಏನ್ ರೆಸ್ಪೆಕ್ಟ್ ಸಿಗ್ತಾ ಇದೆ ಅಂತ ಕಾಂಟ್ರಾಕ್ಟ್ ನೀವು ನೋಡ್ಬೇಕಾಗುತ್ತೆ. ಮನೆ ಒಳಗಡೆ ಎಲ್ಲರೂ ಕೂಡ ನಿಮ್ ತರನೇ ಸ್ಪರ್ಧಿಗಳಾಗಿ ಬಂದಿರ್ತಾರೆ, ನಿಮ್ ತರನೇ ಅವ್ರಿಗೂ ಕೂಡ ಅಪ್ಪ ಅಮ್ಮ ಅಂದಿರ್ ಇರ್ತಾರೆ, ಯಾರೋ ಒಬ್ರು ಇರ್ತಾರೆ. ಸೊ ಅವ್ರಿಗೆ ನೀವು ಮರ್ಯಾದೆ ಇಲ್ದಂಗೆ ಕೆಲವೊಂದ್ಸತಿ ಮಾತಾಡಿದಿರಾ. ಐ ಮೀನ್, ನಾನು ಪದೇ ಯಾಕೆ ಇದನ್ನ ಎತ್ಕೊಳ್ತಾ ಇದ್ದೀನಿ ಅಂತ ನನಗೆ ಗೊತ್ತಾಗ್ತಲ್ಲ, ಯಾಕಂದ್ರೆ ನೀವು ಆಲ್ರೆಡಿ ಹೇಳಿರೋದ್ರಿಂದ ಆ ಒಂದು ವರ್ಡ್ಸ್ಗೆ ನೀವು ಜಸ್ಟಿಫಿಕೇಶನ್ಸ್ ಕೂಡ ಕೊಟ್ಟಿಲ್ಲ. ಎಕ್ಸಾಂಪಲ್ ಕೆಲವೊಂದು ಮುಚ್ಚೋಗಿದೆ, ಎಸ್ ವರ್ಡ್ ಆಗಿರ್ಬೋದು, ಇಲ್ಲಾಂದ್ರೆ ಅಮಾವಾಸ್ಯೆ ಅಂತ ಪದಗಳಾಗಿರ್ಬೋದು, ಅದು ಕೂಡ ಹೈಲೈಟ್ ಆಗಿಲ್ಲ ಲಾಸ್ಟ್ ವೀಕ್ ಅಲ್ಲಿ. ಅಂಡ್ ಮೇ ಬಿ ಈ ವೀಕ್ ಅಮಾವಾಸ್ಯೆ ಆಗಿರೋದು ಈ ವೀಕ್ ಅಲ್ಲಿ. ಮೇ ಬಿ ಗೈಸ್ ಏನ್ ಅನ್ಸುತ್ತೆ, ಏನಾದ್ರೂ ಹೈಲೈಟ್ ಪಾಯಿಂಟ್ ತಗೊಳ್ತಾರ ಕಿಚ್ಚ ಸುದೀಪ್
ಸುದೀಪ್ ಸರ್ ನೀವು ಕಮೆಂಟ್ ಮಾಡಿದ್ರೆ ಆನೆಸ್ಟ್ ಆಗಿ ಹೇಳಿ. ಅಶ್ವಿನಿ ಮೆಮೊರಿ ಕನ್ಕ್ಲೂಷನ್ ಕೊಡಬೇಕಿದು ಅಮಾವಾಸ್ಯೆ ಅಂತ ಯಾರಿಗೆ ಹೇಳಿದ್ದು ಅಂತ. ಇಲ್ಲಿ ನಾವು ಅಸಂಪ್ಷನ್ ಮಾಡ್ಕೊಂತಾ ಇರೋದು ರಕ್ಷಿತ್ ಅವ್ರಿಗೆ ಹೇಳಿರ್ಬೋದು ಏನಂತ ನಾವು ಅಸಂಪ್ಷನ್. ಅಲ್ಲ ಇನ್ನೊಂದು ಪಾಯಿಂಟ್ ಆಫ್ ವ್ಯೂ ಆಕ್ಚುಲಿ ಇನ್ನೊಂದು ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಯೋಚನೆ ಮಾಡಿದ್ದೇನೆ ಅಂತಂದ್ರೆ, ನಾವು ಒಂದೇ ಆಂಗಲ್ ಇಂದ ಹೇಳ್ಬಾರ್ದು, ಎರಡು ಆಂಗಲ್ ಇಂದ ಮಾತಾಡ್ತೀವಿ. ಯಾಕಂದ್ರೆ ಒಂದ್ ಬಂದ್ಬಿಟ್ಟು ಅಮಾವಾಸ್ಯೆ ಅಂತ ಹೇಳಿದ್ದು ಬಂದ್ಬಿಟ್ಟು ರಕ್ಷಿತಾಗೆ ಬ್ಯಾಡ್ ಲಕ್ ಅಂತ ಒಂದು ಕೂಡ ಇರ್ಬೋದು. ಅಂದ್ರೆ ಅಮಾವಾಸ್ಯೆ ಅಂತಂದ್ರೆ ಕೆಲವರು ತುಂಬಾ ಬ್ಯಾಡ್ ಲಕ್ ಅಂತ ಅನ್ಕೊಂತಾರೆ, ಅಲ್ಲಿ ಕೆಲ್ಸಗಳು ಆಗ್ತಾರಲ್ಲ ಅವ್ರ ಜೊತೆ ಇದು ಆ ಒಂದು ಟೈಮ್ ಅಲ್ಲಿ ಏನ್ ಕೆಲ್ಸನೂ ಏಳ್ಗೆ ಆಗಲ್ಲ ಅಂತ ಹೇಳ್ತಾರೆ ಜೊತೆಲಿದ್ದವ್ರಿಗೆ. ಮೇ ಬಿ ಆ ಒಂದು ಪಾಯಿಂಟ್ ಆಫ್ ವ್ಯೂ ಅಲ್ಲಿ ರಕ್ಷಿತಾನ ಕಂಪೇರ್ ಮಾಡಿರ್ಬೋದೇನೋ. ಬಟ್ ಸ್ಟಿಲ್ ತಪ್ಪಲ್ವಾ ಹಾಗಾದ್ರೆ? ಅದು ಕೂಡ ತಪ್ಪೇನೆ. ಬಟ್ ಎನಿವೇಸ್ ಗೈಸ್, ಅದು ಆನ್ ದ ಕಾಮಿಡಿಯಾಗಿ ಹೇಳ್ತಾ ಇದ್ರೆ ಅದು ಕಾಮಿಡಿಯಾಗಿ ತಗೊಳ್ತಿದ್ದು, ಬಟ್ ಅಲ್ಲಿ ಸೀರಿಯಸ್ ಆಗು ಅಂತ ಮಿಡ್ ಅಲ್ಲಿ ನಡೀತಾ ಕಾನ್ವರ್ಸೇಷನ್ ನಡೀತಾ ಇರುತ್ತೆ. ಮೇ ಬಿ ಸುದೀಪ್ ಸರ್ ಹೈಲೈಟ್ ಮಾಡಿಲ್ಲ ಅಂತಂದ್ರೆ ಗೈಸ್ ಏನ್ ಅನ್ಸುತ್ತೆ ನಿಮ್ ಗೈಸ್ ಈ ವೀಕ್ ಅಲ್ಲಿ ಯಾರಿಗೆ ಬೈ ಸುದೀಪ್ ಸರ್ ಏನಾದ್ರು ಬಂದ್ಬಿಟ್ಟು ರಘು ಅವ್ರಿಗೆ ಮತ್ತೆ ಗಿಲ್ಲಿ ಅವ್ರಿಗೆ ಬೈದ್ಬಿಟ್ಟು ನೀವು ಆತರ ಮಾತಾಡ್ಬಾರ್ದಾಯ್ತು ಹೆಣ್ಮಕ್ಳಿಗೆ ಅಂತ ಹೆಣ್ಮಕ್ಳ ಪರವಾಗಿ ಸ್ಟ್ಯಾಂಡ್ ತಗೊಳ್ರೆ ಅದು ನ್ಯಾಯ ಆಗುತ್ತಾ ಅನ್ಯಾಯ ಆಗುತ್ತಾ? ನೀವು ಕಮೆಂಟ್ ಮಾಡಿ ತಿಳಿಸಿ ಗೈಸ್, ನೋಡೋಣ. ಸೊ ಇನ್ನ ಬೇರೆ ಪ್ರೋಮೋಗಳು ಬರುತ್ತೆ ಅಂತ ಅನ್ಸುತ್ತೆ. ಮೇ ಬಿ ಇನ್ನೊಂದು ಪ್ರೋಮೋ ಬರ್ಬೋದು. ಅಂಡ್ ಅಲ್ಲ ಲೈವ್ ಕೂಡ ಬರ್ತೀವಿ ಗೈಸ್. ಆಕ್ಚುಲಿ 5:45 ಲೈವ್ ಬರ್ತೀವಿ, ಜಾಯ್ನ್ ಆಗಿ ತುಂಬಾ ಡಿಸ್ಕಷನ್ ಮಾಡೋಣ. ಅದೇ ಈ ಒಂದು ಮ್ಯಾಟರ್ ಬಗ್ಗೆ ತುಂಬಾ ಹೈಲೈಟೆಡ್ ಪಾಯಿಂಟ್ಸ್ಗಳು ನಿಮ್ಮ ಹತ್ರನೂ ಕೂಡ ಇರುತ್ತೆ, ಕ್ವಶನ್ಸ್ ಮಾಡುವಂತ ಇದೆ ತುಂಬಾ ಇರುತ್ತೆ ಅಂತ ನನ್ಗೆ ಗೊತ್ತು, ಚೆನ್ನಾಗಿ ಗೊತ್ತಿದೆ. ಅಂಡ್ 9 ಜನ ನಾಮಿನೇಷನ್ ಲಿಸ್ಟ್ ಅಲ್ಲಿ ಇರುವಂತದ್ದು 10 ಜನ ನಾಮಿನೇಷನ್ ಲಿಸ್ಟ್ ಅಲ್ಲಿ ಇರುವಂತವ್ರು ನೀವು ಯಾರನ್ನ ಸೇವ್ ಮಾಡ್ತಾ ಇದ್ದೀರಾ? ಅಂಡ್ ತುಂಬಾ ಜನ ಕ್ವಶನ್ಸ್ ಗಳು ಏನ್ ಗೊತ್ತಾ ಕೇಳ್ತಾರೆ, ಲೈಕ್ ಯಾರು ಹೋಗ್ಬೋದು ಅಂತ ತುಂಬಾ ಕಾಮೆಂಟ್ಸ್ ಗಳು ಬರ್ತಾ ಇತ್ತು. ನೆನ್ನೆ ಲೈವ್ ಅಲ್ಲೂ ಕೂಡ ಅದನ್ನೇ ಬಂದಿತ್ತು, ಸ್ಪಂದನ ಅವ್ರು ಹೋಗ್ಬೋದು ಅಂತ ಅನ್ಸುತ್ತೆ. ಯಾಕಂದ್ರೆ ಲಾಸ್ಟ್ ವೀಕ್ ಅಲ್ಲಿ ಹುಡುಗ ಹೋಗಿರೋದು ಕಾಕ್ರೋಚ್ ನಿಮ್ಗೆ ಗೊತ್ತೇ ಇದೆ. ಮೇ ಬಿ ಈ ವೀಕ್ ಅಲ್ಲಿ ರಿಷಾ ಸ್ಪಂದನ ಒಬ್ಬರೇ ಅಂತಾನೆ ಹೇಳಕ್ಕಾಗಲ್ಲ. ವೋಟಿಂಗ್ ಲಿಸ್ಟ್ ಕೂಡ ನಾಳೆ ರಿಲೀಸ್ ಆಗುತ್ತೆ. ಸೊ ಮೇ ಬಿ ಏನಾರ ಬಂತು ಅಂದ್ರೆ ಅದು ಕೂಡ ಅಪ್ಡೇಟ್ ಮಾಡ್ತೀವಿ. ಈಗ ಸದ್ಯಕ್ಕೆ ಸೇಫ್ ಆಗುವಂತ ಕಂಟೆಂಟರ್ ಯಾರಪ್ಪ ಈಗ ನಾವು ಅಷ್ಟು ಜನದಲ್ಲಿ ಅಂತ ಅನ್ಸಿದ್ರೆ ಟಾಪ್ 1 ಯಾರು ಇರ್ಬೋದು ಹೇಳಿ ಗೈಸ್? ನೀವು ಕಮೆಂಟ್ ಮಾಡಿ. ಟಾಪ್ 1 ಯಾರು ಸೇವ್ ಆಗ್ಬಹುದು ನೀವು ಕಮೆಂಟ್ ಮಾಡಿ ತಿಳಿಸಿ. ಸಿಗೋಣ 5:45ಗೆ ಕರೆಕ್ಟಾಗಿ ಎಕ್ಸಾಕ್ಟಾಗಿ ಲೈವ್ ಅಲ್ಲಿ. ಸೊ ಮಾತಾಡೋಣ, ಸೊ ಡಿಸ್ಕಸ್ ಮಾಡೋಣ, ಎಂಜಾಯ್ ಮಾಡೋಣ. ಸೊ ಹಂಗಂತ ಹೇಳ್ತಾ ಇವನ್ನ ಏನು ಮಾಡ್ತಾ ಇದ್ದೀನಿ. ಸಿಗೋಣ ಮುಂದೆ ನೋಡಿದ್ರೆ ಅಲ್ಲಿ ತನಕ ಬಾಯ್.